ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ವಿವಸ್ವನ್ನ ನಾಮಕ ಆದಿತ್ಯ ಅಂತರ್ಗತ ಶ್ರೀ ತ್ರಿವಿಕ್ರಮಾಯ ನಮಃ. ಈ ಮಂತ್ರವನ್ನು ಹೇಳಿಬಿಡ್ತಿರ್ರಿ ನೀವು, ಅದ್ಭುತಗಳು ಜರುಗುತ್ತವ್ರೆ. ಅದು ತ್ರಿವಿಕ್ರಮನ ಮಂತ್ರ ಇದೆಯಲ್ಲ, 3 ಲೋಕಗಳಿಗೂ ಮುಟ್ಟುವಂಥದ್ದು. ನೀವು ಹೇಳಿದಿಷ್ಟು ದಿವಸ ಬಾಯಿ ಪಡ್ಕೊಂಡಿದ್ದು ಯಾರು ಕೇಳಿಸ್ಕೊಟ್ರೋ ಇಲ್ಲ ಗೊತ್ತಿಲ್ಲ. ಈ ದಿವಸ ಅಂತೂ ತ್ರಿವಿಕ್ರಮ ದೇವರು ಕೇಳಿಸ್ಕೊಂಡೇ ತೀರಬೇಕು ನಿಮ್ಮ ಬಾಧೆಯನ್ನು, ನಿಮ್ಮ ನೋವುಗಳನ್ನು. ಅದರಲ್ಲೂ ಈ ಶುಕ್ರವಾರ ಪಂಚಮಿ, ಮಕ್ಕಳು ಯಾಕೋ ಉದ್ಧಾರದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತಂದ್ರೆ ಅವರ ಬಾಯಿಂದಲೇ ಈ ಮಂತ್ರ ಹೇಳಿಸಿ ಒಂದ್ಸಲ ನೋಡಿ. ಅವರಾಗ ಅವರೇ ಬದಲಾಗ್ಬಿಡ್ತಾರೆ. ನೀವೇನೇನೋ ಟ್ರೀಟ್ಮೆಂಟ್ ಕೊಟ್ಟು ಯಾವುದಕ್ಕೂ ಜಗ್ಗಲಿಲ್ಲ, ಬಗ್ಲಿಲ್ಲ. ಈ ಮಂತ್ರ ಒಂದಕ್ಕೆ ಬಗ್ಗುತ್ತಾರೆ. ಅಂತ ಅದ್ಭುತಿಯನ್ನ ಕೊಡುವಂಥದ್ದು ಯಾರಿಗಾದ್ರೂ ಮಕ್ಕಳಿಗೆ ಸಹಾಯವನ್ನ ಮಾಡೋ ಗುಣವನ್ನು ಇಟ್ಕೊಳ್ಳಿ ಪ್ರೀತಿ. ಯಾಕಂದ್ರೆ ಇವತ್ತಿರ್ತಕ್ಕಂತಹ ತಿಥಿನೇ ಅಂತಹದ್ದು. ಇನ್ನು ವಾರ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಅಳೋದಾಗಿರಬಹುದು, ನೋವು ಮಾಡೋದಾಗಿರ್ಬೋದು, ಸುಮ್ಮನೆ ಜಗಳ ಮಾಡೋದಾಗಿರ್ಬೋದು, ದಯವಿಟ್ಟು ಮಾಡಬೇಡಿ. ನಿಮ್ಮನ್ನು ಯಾರೋ ಕಾಲ್ ಕರ್ಕೊಂಡು ಬರ್ತಾರೆ ಗುರುಗಳು, ಏನ್ ಮಾಡೋದು? ಆವಾಗಲೂ ಒಂದಷ್ಟು ಸುಮ್ಮನೆ ನೋಡೋಣ. ಅವ್ರ ಟೈಮ್ ಚೆನ್ನಾಗಿದೆ, ನಿಮ್ಮ ಟೈಮ್ ಕೂಡ ಗುಡ್ ಕಡೆ ತಿರುಗುತ್ತೆ, ಅದ್ಭುತ ಜರುಗಿಸ್ಕೊಡುತ್ತೆ. ಅದಕ್ಕಾಗಿ ಈ ಮಂತ್ರವನ್ನ, ತ್ರಿವಿಕ್ರಮನ ಮಂತ್ರ ಹೇಳ್ತಾ ಬನ್ನಿ. ಈ ಸುಪ್ರಭಾತದಲ್ಲಿ ನಿಮಗೊಂದು ರೀತಿ ನವೋಲ್ಲಾಸವೇ ಕಾಣಿಸಿಬಿಡುತ್ತೆ. ರಾಮ ರಕ್ಷಾ ನಿಮಗಿರುತ್ತದೆ. ಯಾರು ಸುಪ್ರಭಾತವನ್ನು ಹೆಚ್ಚಿಗೆ ಹೇಳ್ತಿರೋ ವಿಜಯಶಾಲಿಗಳು, ಎಂಡ್ ಆಫ್ ದ ಡೇ ವಿಜಯಶಾಲಿಗಳು. ಎಷ್ಟು ನೀವು ಪ್ರಯತ್ನ ಪಡ್ತಾ ಇದ್ದೀರೋ, ಸೋಲಾಗ್ಬಿಟ್ರೆ ಏನ್ ಮಾಡೋದು? ಪ್ರಯತ್ನ ಪಡೆದಿರೋ ನೀವು ಬಹುಶಃ ಎಷ್ಟು ಸಲ ಸೋಲಾಗಿದ್ರು, ಸುಪ್ರಭಾತದಲ್ಲಿ ಯಾರು ಮುನ್ನಡೀತಾ ಇದ್ದಾರೋ ಕಟ್ಟಿಟ್ಟ ಬುತ್ತಿ ಅವರಿಗೆ ಖಚಿತವಾಗಲು ಕೂಡ ವಿಜಯದ ಮಾಲೆಯನ್ನು ಅವರು ಧರಿಸೇ ತೀರುತ್ತಾರೆ. ಅಧಿಕ ಮಾಸದಲ್ಲಿ ಅಧಿಕವಾಗಿರತಕ್ಕಂಥ ಮಂತ್ರಾನುಷ್ಠಾನವನ್ನು ಮಾಡಿಕೊಳ್ತೀನಿ ಅಂತಂದ್ರೆ ಅಧಿಕದ ಫಲವನ್ನ ಕಾಣ್ತೀನಿ. ಶುಭಂಭೂಯ. ಒಳಿತಾಗಲಿ.